ಏನಾಗಿದೆ? ಯಾಕೆ ಕಿರ್ಚ್ಕೊತಾ ಇದ್ದಾನೆ? ಅವನಿಗೆ ಹುಚ್ಚಿಡ್ದಿದೆ, ಅದಕ್ಕೆ ಹಾಕಿರಿಸ್ತಾ ಇದ್ದಾನೆ. ಏನಮ್ಮ ಹೇಳ್ತಿದೀಯಾ? ಇರೋದನ್ನೇ ಹೇಳ್ತಾ ಇರೋದು. ನಿಮ್ಮ ಮುದ್ದಿನ ಸೊಸೆ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಮಾಡಿ ಅವನಿಗೆ ಹುಚ್ಚಿಡ್ದ್ಬಿಟ್ಟಿದೆ. ಅದೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕು? ಹೋಗಿ ಕೆಲಸ ನೋಡ್ಕೊಳ್ಳಿ. ಅದಿತಿ, ಒಂದು ಕಪ್ ಕಾಫಿ ತಗೊಂಡ್ ಬಾ. ಅಜ್ಜಿ, ನಮ್ಮ ಪಪ್ಪಂಗೆ ಹುಚ್ಚು ಹಿಡ್ದಿಲ್ಲ, ಇವಳೆ ಹುಚ್ಚು ಹಿಡಿಸ್ತಿದ್ದಾಳೆ. ನನ್ನ ಮಗನ್ಗೆ ಎಲ್ಲಿಂದ ಗಂಟು ಬಿದ್ಲು ಈ ಮನೆ ಹಾಳೆ ಮಾಟಗಾತಿ. ಖಂಡಿತ ಇವಳು ನನ್ನ ಮಗನ್ಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ. ಇದನ್ನ ಹೀಗೆ ಬಿಟ್ರೆ ನಮ್ಮ ಮಗನ್ನ ನಾವೇ ಕಳ್ಕೊಂಡ್ಬಿಡ್ತೀವಿ. ಅದಿದ್ದೆ ಕಳ್ಕೊಂಡ್ಬಿಡ್ತೀವಿ. ಸಮಾಧಾನ ಮಾಡ್ಕೊ, ಅಳ್ಬೇಡ ಅಜ್ಜಿ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಸಮಾಧಾನ ಹೇಗೆ ಮಾಡಿಕೊಳ್ಳಪ್ಪ? ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದೆ ಆಯ್ತು, ಹಾಗಿದ್ದು ಮನೆ ಹೇಗಾಗಿದೆ ನೋಡು. ಅಜ್ಜಿ, ನಾವು ಮೊದಲು ಪಪ್ಪಂಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ, ಆಮೇಲೆಲ್ಲ ಸರಿ ಮಾಡಿದ್ರೆ ಆಯ್ತು. ನೀನು ಅಳ್ಬೇಡ. ಅಪ್ಪ ಸಾಯಿನಾಥ, ನನ್ನ ಮಗನ್ನ, ನನ್ನ ಮಕ್ಕಳನ್ನ ನೀನೇ ಕಾಪಾಡಬೇಕಪ್ಪ.